ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ ಒಂದು ಕಡೆ ರಾಜತಾಂತ್ರಿಕ ಒಂದು ನಿಷೇಧವನ್ನು ಹೇರಿದೆ. ಕೆಲವೊಂದು ವಿಚಾರಗಳಲ್ಲಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ ಆಲ್ರೆಡಿ ಭಾರತ. ಪಾಕಿಸ್ತಾನಕ್ಕೆ ಅಧಿಕೃತವಾಗಿ ಪತ್ರವನ್ನು ಭಾರತ ಬರೆದಿದೆ. 1960ರ ಒಂದು ಒಪ್ಪಂದ ಅದು. ಪಹಲ್ಗಾಮ್ನಲ್ಲಿ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಪಾಕಿಸ್ತಾನಕ್ಕೆ ಪತ್ರ ರವಾನೆಯಾಗಿದೆ. ಪಾಕ್ ಸಚಿವ ಸೈಯದ್ ಅಲಿ ಮುರ್ತಾಜಗೆ ಆಲ್ರೆಡಿ ಪತ್ರ ಹೋಗಿ ತಲುಪಿದೆ. ಇದು ಸಿಂಧೂ ನದಿ ಒಪ್ಪಂದ. ಸಿಂಧೂ ನದಿಯಲ್ಲಿ 90% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ. ತಕ್ಷಣದಿಂದಲೇ ಸ್ಥಗಿತಗೊಳಿಸುವ ಬಗ್ಗೆ ಈಗ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ರಾಜತಾಂತ್ರಿಕವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಭಾರತ ಸರ್ಕಾರ. ಅದರಲ್ಲಿ ಬಹಳ ಮುಖ್ಯವಾಗಿ 1960ರ ಒಂದು ಸಿಂಧೂ ನದಿ ಒಪ್ಪಂದವೇ ರದ್ದಾಗಿದೆ. ಸಿಂಧೂ ನದಿ ಒಪ್ಪಂದದ ಪ್ರಕಾರ ಬಹುತೇಕ ನೀರು ಸಿಂಹಪಾಲು ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇತ್ತು. ಅಂದರೆ 90% ಭಾಗ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಪಾಕಿಸ್ತಾನದ ಕೃಷಿ ಚಟುವಟಿಕೆಗಳಿಗೆ, ರೈತಾಪಿ ವರ್ಗದವರಿಗೆ, ಅಲ್ಲಿ ಓವರಾಲ್ ಆಗಿ ಅಲ್ಲಿ ಜಮೀನುಗಳಿಗೆ ನೀರು ಅವರಿಗೆ ತುಂಬ ಬೇಕಾಗಿತ್ತು. ಆದರೆ ಈ ನೀರೇ ಈಗ ಬಂದಾದರೆ 100% ಆಲ್ರೆಡಿ ಈಗ ಭಿಕ್ಷೆ ಬಿಡ್ತಾ ಇದ್ದಾರೆ. ಮತ್ತಷ್ಟು ದಿವಾಳಿಯಾಗಿ ಹೋಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಮತ್ತೆ 2 ಪ್ರಶ್ನೆಗಳು ಕಾಡ್ತಾ ಇರೋದಂದರೆ, ಪಾಕಿಸ್ತಾನದವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹೋರಾಟಕ್ಕೆ ಏನಾದರೂ ಮುಂದಾಗಬಹುದಾ ಸಿಂಧೂ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಯಾಕಂದರೆ ಒಂದು ಸುಪ್ರೀಂ ಕೋರ್ಟಿನ ಒಂದು ರೂಲ್ಸ್ ಪ್ರಕಾರ ಹರಿಯೋ ನೀರನ್ನು ನಿಲ್ಲಿಸಬಾರ್ದು ಅನ್ನುವಂತಹ ಒಂದು ಮಾತಿದೆ. ಹಾಗಾಗಿನೇ ಇವತ್ತು ನಾವು ತಮಿಳುನಾಡಿಗೆ ನೀರನ್ನು ಇಲ್ಲಿ ಬಿಡ್ತಾ ಇರುವಂಥದ್ದು, ಕಾವೇರಿ ನೀರನ್ನು. ಅದೇ ರೀತಿಯಲ್ಲಿ ಸಿಂಧೂ ನದಿ ವಿಚಾರದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಒಂದಿಷ್ಟು ಗಲಾಟೆ ಘರ್ಷಣೆಗಳಾದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹೋರಾಡ್ಬೋದಾ ಅಂತ. ಇನ್ನು ಉಗ್ರ ದಾಳಿಯ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಭಾರತ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಯುದ್ಧಾಭ್ಯಾಸವನ್ನು ಈಗ ಭಾರತೀಯ ವಾಯುಸೇನೆ ಮಾಡಲಿಕ್ಕೆ ಮುಂದಾಗಿದೆ. ಉಗ್ರ ದಾಳಿ ಬಳಿಕ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ನಿರ್ಮಾಣ ಆಗಿದೆ. ಇನ್ನು ಆಕ್ರಮಣ ಹೆಸರಲ್ಲಿ ಭಾರತದಿಂದ ಸಮರಾಭ್ಯಾಸ ನಡೀತಾ ಇದೆ. ಸುಖೋಯ್, ರಫೇಲ್ ಸೇರಿದಂತೆ ಹಲವು ಜೆಟ್ಗಳ ಹಾರಾಟ, ಇವೆಲ್ಲವೂ ಕೂಡ ಯುದ್ಧ ವಿಮಾನಗಳು. ಹರಿಯಾಣದ ಅಂಬಾಲ ಮತ್ತು ಪಶ್ಚಿಮ ಬಂಗಾಳದ ಹಶಿಮಾರ್ ಭಾರತೀಯ ವಾಯುಪಡೆಯಿಂದ ಯುದ್ಧ ತಾಲೀಮು. ಆಲ್ರೆಡಿ ಶಸ್ತ್ರಾಭ್ಯಾಸದಲ್ಲಿ ತಲ್ಲೀನರಾಗಿದ್ದಾರೆ. ಇನ್ನು INS ಸೂರತ್ ನೌಕೆಯಿಂದನೂ ಕೂಡ ಕ್ಷಿಪಣಿ ಪರೀಕ್ಷೆಗೆ ಈಗ ಮುಂದಾಗಿದ್ದಾರೆ. ಉಗ್ರ ದಾಳಿಯ ಒಂದು ಸೇಡನ್ನು ತೀರಿಸ್ಕೊಳ್ಳೇಬೇಕು, ಪ್ರತೀಕಾರವನ್ನು ತೀರಿಸ್ಕೊಳ್ಳೇಬೇಕು ಅಂತ ಪ್ರತಿಯೊಬ್ಬ ಭಾರತೀಯರು ಕೂಡ ಈಗ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಏಟಿಗೆ ತಿರುಗೇಟನ್ನು ಕೊಟ್ಟರೆ ಅವರು ಬುದ್ಧಿ ಕಲಿಯೋದು, ಏಟಿಗೆ ತಿರುಗೇಟು ಕೊಟ್ಟರೆ ಅವರು ಬಾಲ ಮುದ್ರಕೊಂಡು ಕೂತ್ಕೊಳ್ತಾರೆ ಅನ್ನುವಂಥದ್ದು ಆಲ್ರೆಡಿ ಈಗ ಭಾರತೀಯರಿಗೆ ಗೊತ್ತಾಗಿದೆ. ನೋಡಿ, ಈಗ ಏನು ನೀವು ಯುದ್ಧ ವಿಮಾನಗಳು ನೋಡ್ತಾ ಇದ್ದೀರಾ, ಯಾಕಂದರೆ ನಮಗೆ ಯುದ್ಧ ವಿಮಾನಗಳು, ಯುದ್ಧದ ಬಿಡಿ ಭಾಗಗಳು ನಮ್ಮ ದೇಶಕ್ಕೆ ಒಂದು ನಮ್ಮ ಮಿತ್ರ ರಾಷ್ಟ್ರಗಳಾಗಿರುವಂತಹ ರಷ್ಯಾ, ಅಮೇರಿಕಾ ಇಂತಹ ದೊಡ್ಡ ದೊಡ್ಡ ಬಲಿಷ್ಠ ರಾಷ್ಟ್ರಗಳ ಜೊತೆ ನಾವು ಭಾರತದವರು ಭಾಳ ಗಟ್ಟಿಯಾಗಿದೆ ಸ್ನೇಹ. ಹಾಗಾಗಿ ನಮಗೆ ಈ ರಷ್ಯಾದಿಂದ ಸಾಕಷ್ಟು ವಿಮಾನಗಳು ಈಗ ಬಂದಿದ್ದಾವೆ, ಯುದ್ಧ ವಿಮಾನಗಳು ಬಂದಿದ್ದಾವೆ. ಹಾಗಾಗಿ ಅವರು ಕೂಡ ನಮ್ಮ ನೆರವಿಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ, ಪಹಲ್ಗಾಮ್ ದಾಳಿ ಹಿಂದೆ ಹಮಾಸ್ ಉಗ್ರರ ಕೈವಾಡ ಇದೆಯಾ? ಹಾಗಾದರೆ ಇನ್ನು ದಾಳಿಯಲ್ಲಿ ಹಮಾಸ್ ಪಾತ್ರ ದೃಢಪಡಿಸಿದೆ ಇಸ್ರೇಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಸ್ರೇಲ್ ಕೂಡ ನಮ್ಮ ದೇಶದ ಜೊತೆ ಭಾಳ ಒಂದು ಸ್ನೇಹ ಗಟ್ಟಿ ಇದೆ. ಪಾಕ್ನಲ್ಲಿ ಹಮಾಸ್ ಸಕ್ರಿಯವಾಗಿದೆ ಅಂತ ಒಂದು ಕಡೆ ಈಗ ಇಸ್ರೇಲ್ ಹೇಳ್ತಾ ಇದೆ. ಹಮಾಸ್, ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರ ನಡುವೆ ಲಿಂಕ್ ಇದೆ. ಇವೆರಡು ಕೂಡ, ಹಮಾಸು ಮತ್ತು ಲಷ್ಕರ್ ಎ ತೊಯ್ಬಾ ಇಬ್ಬರು ಕೂಡ ಉಗ್ರರೇ. ಅವರು ಏಪ್ರಿಲ್ 18ನೇ ತಾರೀಕು ಹಮಾಸ್ ಭೇಟಿ ಮಾಡಿತ್ತು ಪಾಕಿಸ್ತಾನ ಪಡೆ. ದಾಳಿಗೂ ಮುನ್ನ ಹಮಾಸ್ ಉಗ್ರರ ಜೊತೆ ಪಾಕ್ನಿಂದ ಸಭೆಯಾಗಿದೆ. ಇನ್ನು 7 ವಾಹನಗಳಲ್ಲಿ ಪಾಕಿಸ್ತಾನ ಅಧಿಕಾರಿಗಳು ಪ್ರಯಾಣಿಸಿದರು. ಇದು ನಮ್ಮ ಮಿತ್ರ ರಾಷ್ಟ್ರ ಇಸ್ರೇಲ್ ಕೊಟ್ಟಿರುವಂಥ ಮಾಹಿತಿ. ಹಮಾಸ್, ಲಷ್ಕರ್ ಉಗ್ರರ ನಡುವೆ 3 ಸುತ್ತಿನ ಸಭೆಯಾಗಿದೆ. ಹಮಾಸ್ ಉಗ್ರರ ಜೊತೆ ಸಭೆ ನಡೆಸಿ ಪಹಲ್ಗಾಮ್ನಲ್ಲಿ ದಾಳಿಯಾಗಿದೆ. ಇದು ಇಸ್ರೇಲ್ ಕೊಟ್ಟಿರುವಂತಹ ಮಾಹಿತಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಮಾಸ್ ಉಗ್ರರ ಸ್ನೇಹವನ್ನು ಪಾಕಿಸ್ತಾನ ಪಡ್ಕೊಂಡಿದೆ. ಯಾಕಂದರೆ ಒಂದು ಶತ್ರು ರಾಷ್ಟ್ರ ಮತ್ತೊಂದು ಶತ್ರು ರಾಷ್ಟ್ರದ ಸ್ನೇಹವನ್ನೇ ಪಡ್ಕೊಳ್ಳುತ್ತೆ ಅನ್ನಲಿಕ್ಕೆ ಇವತ್ತು ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ. ವಿನೋದ್, ಬಹಳ ಮುಖ್ಯವಾಗಿ ಒಂದು ಶತ್ರು ರಾಷ್ಟ್ರಕ್ಕೆ ಮತ್ತೊಂದು ಶತ್ರು ರಾಷ್ಟ್ರವೇ ಸಪೋರ್ಟ್ ಮಾಡ್ತಾರೆ. ಶತ್ರುವಿನ ಶತ್ರು ಇಲ್ಲಿ ಮಿತ್ರ ಅನ್ನುವಂತಹ ಒಂದು ಮಾತಿದೆ. ಹಮಾಸ್ ಮತ್ತು ಪಾಕಿಸ್ತಾನ ನಡುವೆ ಒಂದಿಷ್ಟು ಒಪ್ಪಂದಗಳಾಗಿದೆಯಾ? ಇಸ್ರೇಲ್ ಒಂದು ಕಡೆ ಹೇಳ್ತಾ ಇದೆ, ಪಾಕಿಸ್ತಾನ ಅಧಿಕಾರಿಗಳು
ಹೋಗಿದ್ರು, ಭೇಟಿಯಾಗಿದ್ರು ಅನ್ನುವಂತಹ ಒಂದು ಮಾಹಿತಿ ಕೊಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ವಿನೋದ್? ಎಸ್, ಸಂಪರ್ಕ ಕಡಿತ ಆಗಿದೆ. ಒಟ್ಟಿನಲ್ಲಿ ಈ ಹಮಾಸ್ ಉಗ್ರರ ಉಪಟಳ ಈಗ ಆಲ್ರೆಡಿ ಕೂಡ ಗೊತ್ತಿದೆ. ಹಮಾಸ್ ಉಗ್ರರು ಈ ಪ್ಯಾಲೆಸ್ಟೈನ್ ಅವ್ರ ಮೇಲೆ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸ್ಕೊಂಡ್ರು, ಮಹಿಳೆಯರಿಗೆಲ್ಲ ಯಾವ ರೀತಿಯಾದಂತಹ ಅತ್ಯಾಚಾರವನ್ನು ಮಾಡಿದರು, ಪುರುಷರಿಗೆಲ್ಲ ಗುಂಡಿಕ್ಕಿ ಕೊಂದರು. ನೋಡಿ, ಅದೇ ಮಾದರಿಯಲ್ಲಿ ಮೊನ್ನೆ ಪಹಲ್ಗಾಮಲ್ಲಿ ಆಗಿರುವಂಥದ್ದು. ಪುರುಷರು ನಿಮ್ಮದು ಯಾವ ಜಾತಿ, ನಿಮ್ಮ ಹೆಸರೇನು, ನಿಮ್ಮ ID ಕಾರ್ಡ್ ಕೊಡಿ, ಎಲ್ಲವೂ ಕೂಡ ಕೇಳಿಬಿಟ್ಟೆ ಸಾಯಿಸಿದ್ದಾರೆ. ಹಿಂದೂ ಅಂತ ಗೊತ್ತಾದ ತಕ್ಷಣ ಸಾಯಿಸಿದ್ದಾರೆ. ಎಸ್ ವಿನೋದ್, ಬಹಳ ಮುಖ್ಯವಾಗಿ ಇಲ್ಲಿ ಹಮಾಸ್ ಉಗ್ರರ ಸಂಪರ್ಕಕ್ಕೆ ಪಾಕಿಸ್ತಾನದವರು ಹೋಗಿದ್ರು, ಅವರಿಂದ ನೆರವನ್ನು ಪಡ್ಕೊಂಡಿದ್ದಾರೆ. ಪಾಕಿಸ್ತಾನ ಮತ್ತು ಹಮಾಸ್ ಉಗ್ರರ ಒಂದು ಜಂಟಿ ಕಾರ್ಯಾಚರಣೆಯಿಂದ ಈ ಪಹಲ್ಗಾಮ್ ಮೇಲೆ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ ಸ್ವತಃ ಇಸ್ರೇಲ್ ರಾಷ್ಟ್ರದಿಂದ ಈಗ ಸಿಗ್ತಾ ಇದೆ. ಇಸ್ರೇಲ್ ಕೂಡ ನಮ್ಮ ಜೊತೆ ಭಾಳ ಚೆನ್ನಾಗಿದ್ದಾರೆ, ನಮ್ಮ ಮಿತ್ರ ರಾಷ್ಟ್ರ. ಇದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಂತ ವಿನೋದ್? ಸಚಿನ್, ಕಾಶ್ಮೀರದಲ್ಲಿ 26 ಪ್ರವಾಸಿಗರನ್ನ ಏನು ಬರ್ಬರವಾಗಿ ಎನ್ಕೌಂಟರ್ ಮಾಡಿ ಕೊಲೆ ಮಾಡ್ತಾರೆ, ಅಂದ್ರೆ ದಾಳಿ ಮಾಡ್ತಾರೆ ಒಂದು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರೇರಿತ ಉಗ್ರರು. ಈ ಒಂದು ದಾಳಿ ಹಿಂದೆ ಹಮಾಸ್ ಕೈವಾಡ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇಡೀ ಒಂದು ಜಗತ್ತಿನಲ್ಲಿ, ಇಡೀ ವಿಶ್ವದ ಮಟ್ಟದಲ್ಲ ನಾವು ನೋಡಿದಾಗ ಈ ತರ ಉಗ್ರ ಸಂಘಟನೆಗಳು ಪೋಷಣೆ ಮಾಡೋದು ಒಂದು ಬಾಂಗ್ಲಾದೇಶ, 2 ಹಮಾಸ್ ಮತ್ತೆ ಪಾಕಿಸ್ತಾನ. ಕೆಲವೊಂದಿಷ್ಟು ರಾಷ್ಟ್ರಗಳು ಏನಂದ್ರೆ ಈ ಒಂದು ಟೆರರಿಸಂಗೆ ಒಂದು ಪೋಷಣೆಯನ್ನು ಮಾಡ್ತಾರೆ, ಮತ್ತೆ ಅಲ್ಲಿ ಅವ್ರಿಗೆ ನೆಲೆ ಮಾಡೋದಾಗ್ಲಿ, ಆಕ್ಟಿವಿಟಿ ಮಾಡೋದಾಗ್ಲಿ ಅವ್ರಿಗೆ ಒಂದು ಸಹಾಯ ವಸ್ತುವನ್ನು ಮಾಡ್ತಾರೆ. ಸೊ ಆ ವಿಚಾರ ನೋಡೋದಾದ್ರೆ ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ಹಮಾಸ್ ಪಾತ್ರವನ್ನ ಸ್ವತಃ ಇಸ್ರೇಲೇ ದೃಢಪಡಿಸಿದೆ. ಯಾಕಂದ್ರೆ ನೀವು ಹೇಳಿದಂಗೆ ಇಸ್ರೇಲ್ ಸಹ ಒಂದು ಭಾರತದ ಒಂದು ಮಿತ್ರ ರಾಷ್ಟ್ರ, ಜೊತೆಗೆ ಹಮಾಸು ಮತ್ತೆ ಇಸ್ರೇಲ್ ಯಾವಾಗಿದ್ರು ಸಹ ಒಂದು ಏನಂದ್ರೆ ಎಣ್ಣೆ ಸಿಗ ಕಾಯ್ತಾರೆ. ಈಗ ಭಾರತ ಪಾಕಿಸ್ತಾನ ಹೇಗೋ ಹಾಗೆ ಇಸ್ರೇಲ್ ಮತ್ತು ಹಮಾಸ್ ಆಗಿರುವಾಗ ಈ ಒಂದು ಇಸ್ರೇಲ್ನ ಒಂದು ಪಾತ್ರವನ್ನು ಈಗಾಗ್ಲೇ ಅಂದ್ರೆ ಹಮಾಸ್ನ ಪಾತ್ರ ಏನೇನಿದೆ ಅನ್ನೋದು ಎಳೆ ಆಗಿ ಇಸ್ರೇಲ್ ಬಿಟ್ಟಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಹಮಾಸ್ಗೆ ಲಷ್ಕರ್ ಎ ತೊಯ್ಬಾದ ನಡುವೆ ಲಿಂಕ್ ಇದೆ, ಅಂದ್ರೆ LET ಲಷ್ಕರ್ ಎ ತೊಯ್ಬಾದ ಲಿಂಕ್ ಇರುವುದನ್ನು ಸಹ ಒಂದು ಇಸ್ರೇಲ್ ದೃಢಪಡಿಸಿದೆ. ಜೊತೆಗೆ ಈಗಾಗಲೇ ದಾಳಿ ನಡೆಯೋಕ್ಕಿಂತ 4 ದಿನ ಬಿಫೋರ್, ಅಂದ್ರೆ ಏಪ್ರಿಲ್ 18ರಂದು ಏನು ಹಮಾಸ್ಗೆ ಒಂದು ಪಾಕಿಸ್ತಾನ ಪಡೆ ಒಂದು ಭೇಟಿ ನೀಡಿತ್ತು. ಭೇಟಿ ಮಾಡಿ ದಾಳಿ ಯಾವ ತರ ಇರಬೇಕು, ಯಾವ ಒಂದು ಪ್ರದೇಶದಲ್ಲಿ ದಾಳಿ ಮಾಡಬೇಕು, ಮತ್ತೆ ಯಾವ ಭಾಗದಲ್ಲಿ ಸೈನಿಕರು ಇರಲ್ಲ. ಈಗಾಗಲೇ ಒಂದು ಆರ್ಟಿಕಲ್ 370 ರದ್ದಾದ್ಮೇಲೆ ಕೆಲವೊಂದು ಸೆಕ್ಯೂರಿಟಿಗಳನ್ನ ಹೈ ಮಾಡಿದ್ರು. ಅದಾವ ಇತ್ತೀಚೆಗೆ ಸೆಕ್ಯೂರಿಟಿ ಸಹ ಒಂದು ಕಮ್ಮಿ ಮಾಡಿದೆ ಕೇಂದ್ರ ಸರ್ಕಾರ. ಸೊ ಹೀಗಾಗಿ ಎಲ್ಲ ಒಂದು ಪ್ರೀ ಪ್ಲಾನಿಂಗ್ ಅಂದ್ರೆ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಅದರ ಮಾರ್ಗದಂತೆ, ಅಂದ್ರೆ ಹಮಾಸ್ ಏನು ಮಾರ್ಗಸೂಚಿಗಳನ್ನ ಏನ್ ಕೊಟ್ಟಿದೆ ಅದರ ಪ್ರಕಾರ 7 ವಾಹನಗಳಲ್ಲಿ ಬಂದು ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಈ ವಿಚಾರವನ್ನು ಇನ್ನೂ ಎಳೆಯಾಗಿ ಬಿತ್ತಿರುವ ಸಾಧ್ಯತೆಗಳು ಇಸ್ರೇಲ್ ಹೆಚ್ಚಿದೆ ಸಚಿನ್.